श्रुत सागरो छा पड़े, गंभीरताने मापवा सौ सागरो ओछा પડે. જેની ધવલતા આગળે ક્ષીરસાગરો ઝાંખા પડે. શંખેશ્વરા પ્રભુ જેના ગુણોને વર્ણવા શ્રુત સાગરો છા પડે. ગંભીરતાને ಜಾತಿ
गयो रे प्रभु माराही रंगमारंगी गयो रे ओम ह्रीं चतुष्कलश स्थापनं करोमि स्वाहा नागपुरी कलश स्थापना माडलाम ओम ह्रीं जेना गुणों ने वर्णवा श्रुत सागरो छा पड़े गंभीरता ने मापवा सहु सागरो छा पड़े जेनी धवलता आगळे क्षीर सागरो झांखा पड़े शंखेश्वरा प्रभु जेना गुणों ने वर्णवा श्रुत सागरो छा पड़े गंभीरता ने मापवा सहु सागरो छा पड़े जेनी धवलता आगळे प्रतिदर्शकाय सम्यक्त्वमुख्याष्टगुणाश्रयाय प्रशान्तरूपाय दिगम्बराय देवादिदेवाय नमो जिनाय चिदानन्देकरूपाय जिनाय परमात्मने परमात्मप्रकाशाय नित्यं शुद्धात्मने नमः अनन्तानन्तसंसारा सन्ततिच्छेदकारणं जिनराजपदाम्भोजा स्मरणं शरणं मम अन्यथा शरणं नास्ति
त्वमेव शरणं मम तस्मात् कारुण्यभावेन रक्ष रक्ष जिनेश्वर रक्ष रक्ष जिनेश्वर रक्ष रक्ष जिनेश्वर शांतमूर्ति कपोलजी समाधि सम्राट परम पूज्य रंगुरेंद्र श्री महाबल सागर महाराज की जय। आचार्य भगवान श्री विद्यासागर महाराज की जय। परम पूज्य रंगुरेंद्र श्री नियम सागर महाराज की जय। समस्त आचार्य संघ की जय। ಇವತ್ತು ಶಾಂತಮೂರ್ತಿ ತಪೋನಿಧಿ ಮಹಾಬಲ ಸಾಗರ ಮುನಿ ಮಹಾರಾಜರ ಪುಣ್ಯತಿಥಿ ಇದೆ. ಪುಣ್ಯತಿಥಿ ಇದೆ ಅಲ್ಲ? ಪುಣ್ಯತಿಥಿ ಅಂತಂದ್ರೆ ಯಾಕೆ ಮಾಡ್ತಾರೆ, ನಾವು ಯಾರದು ಮಾಡ್ತಾರೆ ಅನ್ನುವಂಥ ವಿಷಯವನ್ನ ಸ್ವಲ್ಪ ನೋಡಬೇಕು. ಪುಣ್ಯತಿಥಿ ಯಾರು ಪುಣ್ಯ ಆತ್ಮರ ವಿಯೋಗ ಆಗಿರ್ತದೆ, ಆ ವಿಯೋಗದ ದಿನವನ್ನ ಒಂದು ಹಬ್ಬದ ರೂಪದಲ್ಲಿ ಸಂಭ್ರಮೆ ಮಾಡುವಂತಹ ಕ್ರಿಯೆಯನ್ನ ಪುಣ್ಯತಿಥಿ ಅಂತ ಕರೀತಾರೆ. ನಮ್ಮ ಆ ಶಾಂತಮೂರ್ತಿಗಳ ಪರಿಚಯ ಮಾಡುವ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಶಾಂತಮೂರ್ತಿಗಳ ಸೇವೆ ವೈಯಾವೃತ್ಯ ಎಲ್ಲವನ್ನೂ ಮಾಡಿದವರಿದ್ದಾರೆ. ಹಾಗಾಗಿ ಆ ಮಹಾನುಭಾವ ತಪಸ್ವಿಗಳ ಜೀವನವನ್ನ ಎಲ್ಲರೂ ಅರಿತವರಾಗಿದ್ದೇವೆ. ಹಾಗಾಗಿ ಸ್ವಲ್ಪದರಲ್ಲಿ ಸುಮಾರು 10 ರಿಂದ 15 ನಿಮಿಷಗಳ ಸಮಯದಲ್ಲಿ ಪುಣ್ಯತಿಥಿಯ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ನಾವು ಯಾರಿಗೆ ಪುಣ್ಯತಿಥಿಯನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ, ಯಾರು ಮಹಾಬಲ ಸಾಗರ ಮಹಾ ಮುನಿಗಳಂತೆ ಮರಣವನ್ನ ಸಾಧಿಸಿಕೊಂಡಿದ್ದಾರಲ್ಲ ಅಂಥವರದ್ದು ಪುಣ್ಯತಿಥಿಯನ್ನ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತಂದ್ರೆ, ಅವರು ಜೀವನ ಪರ್ಯಂತ ಪುಣ್ಯ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರಿದೆ ಧರ್ಮ. ಧರ್ಮದ ಸಾಧನೆಯಲ್ಲಿ ನಿರಂತರವಾಗಿ ಕರ್ಮ ನಿರ್ಧರೆಯಲ್ಲಿ ತೊಡಗಿಕೊಂಡಂತಹ ಅವರು ನಮಗೆಲ್ಲ ಆದರ್ಶ ಮೋಕ್ಷ ಮಾರ್ಗವನ್ನ ಪ್ರತಿಪಾದಿಸಿ ಹೋದಂಥವರಾಗಿದ್ದಾರೆ, ಅದರಂತೆ ಅನುಕರಣೆ ಮಾಡಿ ಹೋದಂಥವರಾಗಿದ್ದಾರೆ. ಅಂತಹ ಪುಣ್ಯದ ಸುವ್ಯವಸ್ಥಿತವಾದಂತಹ ಸಮಾಧಿ ಸಂದರ್ಭ ನಮಗೂ ಕೂಡ ಪ್ರಾಪ್ತ ಆಗಲಿ ಅನ್ನುವಂತಹ ಭಾವ ಅದರಲ್ಲಿದೆ. ಪುಣ್ಯ ಅಂದರೆ ಎಂತಹ ಪುಣ್ಯ ಅದು? ಯಾವ ಪುಣ್ಯದ ಆಧಾರದಿಂದ ನಮಗೆ ಸಂಸಾರ ಬಂಧನ ಬಿಡುಗಡೆ ಹೊಂದಿ ಮೋಕ್ಷ ಲಕ್ಷ್ಮಿಯನ್ನು ಕೊಡುವಂಥದ್ದು ಅದನ್ನ ಪುಣ್ಯ ಅಥವಾ ಪುಣ್ಯದ ವಾಣಿಯನ್ನ ಅಂತ ಹೇಳ್ತಾರೆ.
ಪುಣ್ಯ ಅಂತಂದ್ರೆ ಏನು? ಯಾವುದು ಈ ಜೀವಿಯನ್ನ ಪವಿತ್ರವನ್ನಾಗಿ ಮಾಡ್ತದೆಯೋ ಅದು ಪುಣ್ಯ ಇದೆ. ಅದನ್ನ ಇನ್ನೊಂದು ಅರ್ಥದಲ್ಲಿ ಯಾವುದು ಜೀವಿಯನ್ನ ಪವಿತ್ರ ಅಂತಂದ್ರೆ ಪವಿತ್ರ ಮಾಡುವಂಥದ್ದೇನಿದೆ? ಧರ್ಮ ಇದೆ. ಆ ಧರ್ಮವೇ ಪುಣ್ಯ ಆಗಿದೆ. ಹಾಗಾಗಿ ಆ ಯಾವ ತಪಸ್ವಿಗಳು, ಹಾಗಾದ್ರೆ ಒಳ್ಳೆಯ ಕಾರ್ಯ, ಪವಿತ್ರವಾಗುವಂತಹ ಕಾರ್ಯ ಅಂತಂದ್ರೆ ಎಂತಹ ಕಾರ್ಯ? ಯಾರು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಈ ಮೂರನ್ನು ತಮ್ಮ ಆತ್ಮಗತವಾಗಿ ಪ್ರತಿನಿತ್ಯ 28 ಮೂಲ ಗುಣ ಸಹಿತರಾಗಿ ಯಾರು ಪಾಲಿಸಿಕೊಂಡು ಬಂದಿದ್ದಾರೋ ಅಂತಹ ಮಹಾಮುನಿಗಳ ಸಮಾಧಿಯನ್ನ ವಿಧಿಪೂರ್ವಕವಾದ ಸಲ್ಲೇಖನೆಯ ಮರಣವನ್ನ ವಿಜೃಂಭಣೆಯಿಂದ ಮಹೋತ್ಸವ ರೂಪದಲ್ಲಿ ಆಚರಿಸಿ ಆ ಒಂದು ದೇವನನ್ನ ಪ್ರತಿ ವರ್ಷ ಪುಣ್ಯತಿಥಿಯ ರೂಪದಲ್ಲಿ, ತಿಥಿ ಅಂದ್ರೆ ದಿವಸ, ಪುಣ್ಯ ಅಂದ್ರೆ ಧರ್ಮ, ಧರ್ಮದ ಉನ್ನತವಾದಂತಹ ದಿವಸ, ಅದನ್ನ ಪುಣ್ಯತಿಥಿ ಅಂತ ಕರೀತೇವೆ. ಯಾರು ಸಂಸಾರವನ್ನ ದಾಟುವ ಉಪದೇಶವನ್ನ ಕೊಟ್ಟರು, ನಡೆದು ತೋರಿಸಿದರು, ಅಂಥವರ ಮರಣಾನಂತರ, ಸಮಾಧಿಯ ನಂತರ ಆಚರಿಸುವಂತಹ ಆ ಒಂದು ದಿನಕ್ಕೆ ಪುಣ್ಯತಿಥಿ ಅಂತ ಕರೀತಾರೆ. ಅಂದ್ರೆ ಆ ಪುಣ್ಯತಿಥಿಯಲ್ಲಿ ಪಾಲ್ಗೊಳ್ಳುವ ಉದ್ದೇಶ ಏನು? ನಾವು ಕೂಡ ಅವರಂತೆ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯುವ ಪ್ರೇರಣೆ ನಮಗೆ ಸಿಗಬೇಕಾಗ್ತದೆ. ಒಂದು ವೇಳೆ ಆ ಪ್ರೇರಣೆ ಸಿಗ್ತಾ ಇಲ್ಲ ಅಂತಂದ್ರೆ ಆ ಪುಣ್ಯದ ತಿಥಿಯ ಹೆಸರನ್ನ ಬದಲಾಯಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಧರ್ಮದ ತಿಥಿ ಅಂತಂದ್ರೆ ಧರ್ಮದ ದಿನ, ಧರ್ಮದ ದಿವಸ, ಧರ್ಮದ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡುವಂತಹ ದಿವಸವೇ ಪುಣ್ಯತಿಥಿಯಾಗಿದೆ. ಅವರು ಹೇಳಿದಂತಹ ಧರ್ಮ, ಆಚರಣೆ ಎಲ್ಲವೂ ಕೂಡ ನಮಗೆ ಆದರ್ಶ ಆಗಿರ್ತವೆ. ಇನ್ನು ಒಂದು ಮಾತಿನಲ್ಲಿ ನಮ್ಮ ತಪಸ್ವಿ ಸಾಮ್ರಾಟರು ಹೇಗಿದ್ದರು ಅನ್ನುವಂಥ ವಿಷಯವನ್ನ ಆಚಾರ್ಯ ಗುರುದೇವ್ ಶ್ರೀ ಸಮಾಧಿಸ್ಥ ವಿದ್ಯಾನಂದ ಮುನಿ ಮಹಾರಾಜರ ಬಾಯಿಂದ ಕೇಳಬೇಕು. ಅವರು ಅವರ ದರ್ಶನಕ್ಕೆ ಹೋದವರಿಗೆ ಸಾಕಷ್ಟು ಸಾರಿ ಹೇಳಿದ್ದಾರೆ, ಬಹಳ ಸರಿ ಹೇಳಿದ್ದಾರೆ. ತಾವು ಇಷ್ಟು ದೂರ ಈ ದಿಲ್ಲಿಯವರೆಗೆ ಯಾಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಅಲ್ಲಿ ದಕ್ಷಿಣದಲ್ಲಿ ಮಹಾಬಲ ಸಾಗರ ಮಹಾರಾಜರಿದ್ದಾರೆ, ಅವರ ದರ್ಶನ ಮಾಡಿ ಅಲ್ಲಿಂದಲೇ ನಿಮಗೆ ಸಮಸ್ತ ಮುನಿಗಳ ದರ್ಶನದ ಫಲ ಸಿಗ್ತದೆ ಅಂತ ಹೇಳಿದ್ದಾರೆ. ಉತ್ತರದಲ್ಲಿ ಬಂದಿದ್ರಿ ಅಂತಂದ್ರೆ ಉತ್ತರದಲ್ಲಿ ಅಲ್ಲಿಯೇ ಇದ್ರೆ ಸಾಕು, ಇಲ್ಲಿ ದಿಲ್ಲಿವರೆಗೆ ಬರುವ ಅವಶ್ಯಕತೆ ಇಲ್ಲ. ಆಚಾರ್ಯ ಗುರುವ ಶ್ರೀ ವಿದ್ಯಾಸಾಗರ ಮಹಾರಾಜರ ದರ್ಶನ ಮಾಡಿ ಸಮಸ್ತ ಮುನಿಗಳ ವಂದನೆಯ ಫಲ ನಿಮಗೆ ಸಿಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರು ಈ ಯುಗದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದರು ಅಂತಹ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರ ಮುಖದಿಂದ ಮಹಾಬಲ ಸಾಗರ ಮಹಾರಾಜರ ಕೀರ್ತನೆ, ಸ್ತವನೆ ಈ ರೀತಿಯಾಗಿ ನಮ್ಮ ಶ್ರಾವಕರಿಗೆ ಸದಾಕಾಲ ಸಿಕ್ಕಿದೆ. ಹಾಗಾಗಿ ಅಂತಹ ಧರ್ಮದ ಅತ್ಯಂತ ಯಾವ ಆಚರಣೆ ಇದೆಯೋ ಆ ಪಂಚಮಹಾವ್ರತಗಳು, 5 ಸಮಿತಿಗಳು, 5 ಇಂದ್ರಿಯ ವಿಜಯ, 6 ಅವಶ್ಯಕಗಳು, 7 ಶೇಷಗುಣಗಳನ್ನ ಜೀವನ ಪರ್ಯಂತ ಎಲ್ಲೂ ಒಂದಿಷ್ಟು ಕೂಡ ಅದಕ್ಕೆ ದೋಷವನ್ನು ಹಚ್ಚಿಕೊಳ್ಳದೆ ಸದಾಕಾಲ ನಿರತಿಚಾರ ಪೂರ್ವಕವಾಗಿ ಪಾಲಿಸಿ ಅಂತ್ಯ ಸಮಯದಲ್ಲಿ ಇದೇ ಪವಿತ್ರ ಭೂಮಿಯಲ್ಲಿ ತಮ್ಮ ಅಂತಿಮ ಸಲ್ಲೇಖನ ಮರಣವನ್ನು ಸಾಧಿಸಿಕೊಂಡು ಸ್ವರ್ಗಸ್ಥರಾದರು. ಅಂತಹ ಸಮಾಧಿ ಸಾಮ್ರಾಟರ ಜೀವನ ನಮಗೆ ಆದರ್ಶವಾಗಲಿ. ನಾವು ಕೂಡ ಅಂತಹ ಉತ್ಕೃಷ್ಟ ಸಲ್ಲೇಖನೆಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಯೋಗ್ಯತೆ ಬರಲಿ. ಆ ಸಲ್ಲೇಖನೆ ಮುಖ್ಯವಾಗಿ 2 ವಿಭಾಗಗಳಾಗಿ ವಿಂಗಡಣೆ ಆಗ್ತದೆ. ಆ ಸಲ್ಲೇಖನೆ ಒಂದು ಕಷಾಯ ಸಲ್ಲೇಖನೆ, ಇನ್ನೊಂದು ಕಾಯ ಸಲ್ಲೇಖನೆ. ನಮಗೆ ಬಹಳಷ್ಟು ವಿಕಲ್ಪಗಳಿದಾವೆ. ಏನಂತ ಸಲ್ಲೇಖನೆ ಅಂತಂದ್ರೆ ಸುಮ್ಮನೆ ಆಹಾರ ತ್ಯಾಗ ಮಾಡಿದ್ರೆ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ವಿಚಾರ ಮಾಡುವಂಥದ್ದಿದೆ. ನಾವು ನಿಜವಾಗಿಯೂ ಧರ್ಮದಲ್ಲಿ ಆನಂದವನ್ನು ತಗೋತಾ ಇದ್ದೇವೆ ಅಂತಂದ್ರೆ, ಧರ್ಮದಲ್ಲಿ ಸಂತೋಷ ಆಗ್ತಾ ಇದೆ ಅಂತಂದ್ರೆ ಆ ಜೀವನ ಪರಿಣತಿ ಹೇಗಿರ್ತದೆ? ಉಪವಾಸ ಮಾಡ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು? ತಮಾಷೆಗೋಸ್ಕರ ಉಪವಾಸ ಮಾಡೋದಿಲ್ಲ, ಯಾರ ಮೇಲೂ ಶಕ್ತಿಗೋಸ್ಕರ ಉಪವಾಸ ಮಾಡೋದಿಲ್ಲ, ಅಥವಾ ತನಗೆ ತಾನು ದಂಡಿಸಿಕೊಳ್ಳುವುದಕ್ಕೋಸ್ಕರ ಉಪವಾಸ ಮಾಡೋದಿಲ್ಲ.
ಈ ಉಪವಾಸದ ಮಾಧ್ಯಮದಿಂದ ಯಾವ ನನ್ನಲ್ಲಿ ಕ್ರೋಧಾದಿ ಕಷಾಯಗಳು ಹೆಚ್ಚಾಗ್ತಾ ಇದ್ದವು ಆ ಕಷಾಯಗಳ ಸ್ವಲ್ಪ ಮಂದತೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಸಲ್ಲೇಖನೆಯನ್ನು ಅಥವಾ ಉಪವಾಸವನ್ನ ಮಾಡ್ತಾ ಇರ್ತಾರೆ. ಅಂತಹ ಉಪವಾಸಕ್ಕಾಗಿ ನಿರತವಾಗಿ ಪ್ರಯತ್ನ ಮಾಡಿರ್ತಾರೆ. ಅಂದ್ರೆ ಅದರ ಅರ್ಥ ಏನು? ಯಾವುದೊಂದು ಕೂಡ ವ್ಯರ್ಥ ಇಲ್ಲ. ನಾವು ಅನುಮತಿಗಳಾಗ್ತಾ ಇದ್ದೇವೆ ಅಂತಂದ್ರೆ ಏನು? ಅಷ್ಟು ಪ್ರಮಾಣದ ಕಷಾಯ ಸಲ್ಲೇಖನೆ ಕೂಡ ತಯಾರಾಗ್ತಾ ಇದೆ. ಅನುಮತ ಧಾರಣೆ ಆಗ್ಬೇಕಾದ್ರೆ ಅನಂತಾನುಬಂಧಿ ಅಂತೂ ಮೊದಲೇ ಹೋಗಿರ್ತದೆ. ಆಮೇಲೆ ಅಪ್ರತ್ಯಾಖ್ಯಾನಾವರಣ ಅಭಾವ ಆಗಿರ್ತದೆ. ಯಾವಾಗ ಪ್ರತಿಮಾಧಾರಿ ಆಗ್ತೇವೋ ಆವಾಗ ಆ ಎರಡು ಕಷಾಯಗಳ ಅಭಾವ ಆಗುವುದರಿಂದ ಅಷ್ಟು ಕಷಾಯ ಸಲ್ಲೇಖನೆಯೂ ಪ್ರಾರಂಭ ಆಯಿತು, ಈ ಕಡೆ ಕಾಯ ಸಲ್ಲೇಖನೆಯೂ ಪ್ರಾರಂಭವಾಯಿತು. ಬಾಹ್ಯದಲ್ಲಿ ವ್ರತಗಳನ್ನು ಧಾರಣೆ ಮಾಡಿದ್ದೇವೆ, ಇಂದ್ರಿಯಗಳನ್ನು ಜಯಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಕಾಯ ಸಲ್ಲೇಖನೆ ಪ್ರಾರಂಭ ಆಗಿದೆ. ಅಂತರಂಗದಲ್ಲಿ ಕಷಾಯಗಳು ಅಷ್ಟು ಪ್ರಮಾಣದಲ್ಲಿ ಮಂದಾಗಿವೆ ಅಂತಂದ್ರೆ ಕಷಾಯ ಸಲ್ಲೇಖನೆಯೂ ಪ್ರಾರಂಭ ಆಗಿದೆ. ಅದಕ್ಕಾಗಿ ಮೊದಲು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನುವಂತಹ ಕನ್ಫ್ಯೂಷನ್ ನಮಗೆ ಯಾರಿಗೂ ಬೇಕಾಗಿಲ್ಲ. ಯಾರಿಗೆ ಎಷ್ಟು ಶಕ್ಯವೋ ಅಷ್ಟು ಪ್ರಮಾಣದಲ್ಲಿ ಸಲ್ಲೇಖನದ ತಯಾರಿ ಅಂತಂದ್ರೆ ಏನು? ವ್ರತಗಳ ಧಾರಣೆ ಪ್ರಾರಂಭ ಆಗಿರ್ತದೆ. ಮಹಾಮುನಿಗಳಿಗೆ ಯಾವ ಕ್ಷಣದಲ್ಲಿ ಜೈನೇಶ್ವರಿ ದೀಕ್ಷೆಯಾಗುತ್ತದೆಯೋ ಅದೇ ಕ್ಷಣದಿಂದ ಸಲ್ಲೇಖನೆ ತಯಾರಿ ಆಗ್ತದೆ. ಅದು ಅಂತಿಮ ಸಮಯದಲ್ಲಿ ಪರೀಕ್ಷಾ ರೂಪದಿಂದ ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಯಾವುದನ್ನ ಜೀವನ ಪರ್ಯಂತ ನಾನು ಧಾರಣೆ ಮಾಡಿದ್ದೇನೋ ಅದು ವ್ಯರ್ಥವಾಗದಿರಲಿ ಅನ್ನುವ ಕಾರಣದಿಂದ ಆ ಒಂದು ರತ್ನತ್ರಯಗಳ ರಕ್ಷಣೆಗಾಗಿ ಯಾರು ಮಹಾನ್ ಪ್ರತಿಜ್ಞೆಗೈತಾರೋ ಆ ಪ್ರತಿಜ್ಞಾ ವಿಧಿಯನ್ನ ಅಥವಾ ಆ ಪ್ರತಿಜ್ಞೆಯನ್ನ ಅಲ್ಲಿ ಸಲ್ಲೇಖನೆ ಅಂತ ಸ್ವೀಕಾರ ಮಾಡಿ ಅದನ್ನ ಹಂತ ಹಂತವಾಗಿ ಆಹಾರ ಪಾನೀಯಗಳನ್ನ ತ್ಯಾಗ ಮಾಡ್ತಾ ಅಂತರಂಗದ ಕಷಾಯಗಳೆಲ್ಲವನ್ನೂ ಜಯಿಸ್ತಾ ಕೊನೆಗೆ ಯಮಪೂರ್ವಕವಾಗಿ ಎಲ್ಲಾ ಬಾಹ್ಯದ ವಸ್ತುಗಳನ್ನ ಮತ್ತು ಎಲ್ಲ ಆಹಾರ ಪಾನೀಯಗಳನ್ನ ತ್ಯಾಗ ಮಾಡಿ ವಿಧಿಪೂರ್ವಕ ಆತ್ಮಚಿಂತನೆಯಲ್ಲಿ ರತ್ನತ್ರಯದ ಆರಾಧನೆಯಲ್ಲಿ ಪಂಚಪರಮೇಶ್ವರಿಗಳ ಸ್ಮರಣೆಯಲ್ಲಿ ಯಾವ ಒಂದು ಮರಣ ಆಗ್ತದೆಯಲ್ಲ ಅದನ್ನ ಸಮಾಧಿ ಮರಣ ಅಥವಾ ಸಲ್ಲೇಖನ ಮರಣ ಅಂತ ಹೇಳಿದರು. ಆ ರೀತಿಯಾಗಿ ಯಾವ ಮಹಾರಾಜರು ಅಥವಾ ಮಹಾರಥಿಗಳು ಅಥವಾ ಸ್ವಲ್ಪ ಪ್ರಮಾಣದಿಂದ ಅಂದ್ರೆ 5ನೇ ಸ್ಥಾನವಸ್ತಿ ಜೀವಗಳು ಕೂಡ ಬಾಲಪಂಡಿತ ಮರಣದ ಮೂಲಕ ಸಲ್ಲೇಖನೆಯನ್ನು ಸಾಧಿಸಿಕೊಳ್ಳಬಹುದಾಗಿದೆ. ಅಂತಹ ಇವತ್ತಿಗೆ ಮಹಾಬಲ ಸಾಗರ ಮಹಾರಾಜರ ಸಲ್ಲೇಖನೆಯಾಗಿ ಎಷ್ಟು ವರ್ಷ ಆಯಿತು? 28 ವರ್ಷ ಪೂರ್ಣವಾಯಿತು. 29ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅವರ ಆದರ್ಶ ನಮಗೆ ಎಷ್ಟು ನೋಡಿದರೂ ಸಾಲದು. ಅವರ ಹೆಸರಿನಲ್ಲೇ ಶಾಂತ ಮೂರ್ತಿ ಅನ್ನೋದು ಸಿದ್ಧವಾಗಿ ಹೋಗಿದೆ. ಅವರು ಎಷ್ಟು ಶಾಂತರು ಅಷ್ಟೇ ಪ್ರಮಾಣದಲ್ಲಿ ತಪಸ್ವಿಗಳು ಇದ್ದರು. ತಪಸ್ಸು ಅಂತಂದ್ರೆ ಅವರು ಎಷ್ಟು ಇಂದ್ರಿಯ ಜಯಿ ಆಗ್ತಾ ಇದ್ರು ಅಂತಂದ್ರೆ ಅವರನ್ನ ನೋಡಿದಂತಹ ಹಿರಿಯರು ಒಮ್ಮೊಮ್ಮೆ ಹೇಳ್ತಿರ್ತಾರೆ, ಕೇಳಲಿಕ್ಕೆ ಎಷ್ಟು ಸಮಯ ತಗೊಂಡ್ರೂ ಕೂಡ ಸಾಲದು. ಅಂತಹ ಗುಣಧಾರಿಯಾದಂತಹ ನಮ್ಮ ಸಮಾಧಿ ಸಾಮ್ರಾಟರು ನಮಗೆಲ್ಲ ಸನ್ಮಂಗಲವನ್ನುಂಟು ಮಾಡಲಿ ಅನ್ನುವಂತಹ ಮಂಗಲ ಭಾವನೆಯೊಂದಿಗೆ ದಿನಮಾಡಿ प्रभु देव तुम्हारे पवित्र मुख से निश्रुत दोषी तलवानी जग जन मन के मल को धोती अतः कहाती जिनवानी।